ಏನು ಹೇಳಲಾರ್ದ ಕೇಳಲಾರ್ದ ಗಂಡನ್ನ ಎಬ್ಬಿಸ್ಕೊಂಡು ಮುಂಜಾನೆ ಇನ್ನು ನೆಟೆ ಮುಂಜಾನೆ ಕರ್ಕೊಂಡು ಹೋಗ್ಯಾಳ. ಎಲ್ಲಿ ಹೊಕ್ಕೀನಿ ಏನು ಎತ್ತ ಏನು ಹೇಳಲಿಲ್ಲ. ಹಲ್ಕಿಸ್ಕೊತ ಹೋದಾಕಿ ಇನ್ನೂ ಬರುವಳ್ಳು. ಏನು ಮಾಡ್ಬೇಕಾಗಿದ್ದಿತ್ತು ಅಂತೀನಿ ನಾನು. ಇರಲಿ ನಂದು ಹೆದರಿಕಿನ ಕಮ್ಮಿ ಆಕತ್ತತಿಕಿಗೆ. ಬರ್ಲಿಕ್ಕಿ ಮಾಡ್ತೀನಿ ಈಕಿಗೆ. ಏನವ ಲೋಕವಕ್ಕ, ಯಾಕೆ ಆರಾಮಾಗಿ ನಿಂತ್ಬಿಟ್ಟಿದಿ? ಏನೆಲ್ಲ ಕೆಲಸ ಆಗ್ಯಾವನ? ನಿನ್ನ ಮಗ ನಿನ್ನ ಸೊಸಿ ಇದ್ದಂಗಿಲ್ಲ ಮನೆಯಾಗ. ನೀನು ಒಬ್ಬಕ್ಕೆ ಅಧಿಕ ಅಂತೈತಿ. ಆದರೆ ಯಾಕೆ ಎಂತ ಲಗು ಸರಸರ ಆಗ್ಯಾಬಿಡು ನಿಮ್ಮ ಮನೇನ ಕೆಲಸ. ಬಾಬೇ ಅಕ್ಕ ಬಾಬಾ, ಯಾ ಕೆಲಸ ಆಗಂದಿ? ಏನು ಕೆಲಸ ಇಲ್ಲ ಬಗ್ಗಿಸಿಲ್ಲ. ಎಲ್ಲ ಅಲ್ಲಿ ಬಲ್ಲೆ ಬಿಟ್ಟು ಇನ್ನು ಮುಂಜಾನೆ ಹೊತ್ತಿಗೆ ನಾ ಗಂಡನ ಕರ್ಕೊಂಡು ಹೋಗ್ಯಾಳ. ಇನ್ನು ನಾ ಎದ್ದಿಲ್ಲ. ಇಲ್ಲ ಹೋಗೋ ಮುಂದಾಗ ಅತ್ತೆಯರ ಇಲ್ಲೇ ಒಂದಿಟ್ಟು ಹೋಗಿ ಬರ್ತೀವ್ರಿ, ಬಂದು ಹೇಳ್ತೀವಿ ಅದಕ್ಕಂತಂದು ಹಿ ಅಂತ ಮಾಡ್ಕೊಂತ ಹೋದ್ಲು. ನಾನು ಹೋಲಿ ಬಿಡು ಅತ್ತಾಗ ನಾನು ನಿದ್ದಿಗಣಗಿದ್ದೆ. ನನಗೂ ಗೊತ್ತಾಗಲಿಲ್ಲ ಏನು ಈಗ ಹೋಗೋ ಮುಂದಾಗ ಎಲ್ಲಿ ಏನು ಅಂತ ಕೇಳಿದ್ರಿ. ಅದಕ್ಕೂ ಏನಾರ ಅಂತಾವಲ್ಲ, ಅದಕ್ಕೆ ಸುಮ್ಮಿದ್ದೇನೆ. ಬರ್ತಾಳ ಬಿಡು ಅಂತ ನಾನು ಕಾಯಕತ್ತೀನಿ. ಇಲ್ಲೇ ಗುಡಿ ಗುಂಡಾರಕ್ಕೆ ಹೋಗಿದ್ದಾಳು. ಯಾವ ಥರ ರೊತ ಮಾಡಕತ್ತಾಳ ಏನ ಅಂತ ನಾನು ಸುಮ್ಮನದಿನ. ಯವ್ವ ಇದು ನೋಡಿದ್ರಿ ಈಟತ್ತಾದ್ರೂ ತಿರುಗೋಲ್ದು ನಮ್ಮ ಸಸಿ. ಹೀಗೈತೆ ನೋಡ, ಕಾಲ್ಗಿಲಾಗ ನಾಯಿ ಗಿರಿಗಿರಿ ಅದಾವ. ಏನು ಒಳ್ಳೆ ಬೆಂಡ್ಲನ್ನ ಅಡ್ಡಾಡ್ದಂಗೆ ಈಟ ಗಣ 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 ಊರು ಕೇರಿ ಊರು. ಇವತ್ತಿಲ್ಲಿದ್ರಿ ಇನ್ನೊಂದಿನ ಅವ್ರ ಊರಿಗೆ ಹೋಗಿ ನಿಂದಿರ್ತೈತಿ. ಏನು ಮಾಡ್ಬೇಕು? ಈ ಸ್ವಸ್ಥರಂತ ಎಲ್ಲಿನು ಕಡ್ಬಿಡಿಕೆಯಾರಿರ್ತಾರ, ಭಾರಿ ಕಡ್ಬಿಡಿಕೆಯಾರಿರ್ತಾರ. ಯವ್ವ ಇಲ್ಲಡಿಲಿ ರೊಟ್ಟಿ ತಿನ್ನಬೇಕು ಸ್ವಸ್ಥರ ಕೈಯಂದು ಅಂದ್ರೆ ಹಣೆಯ ಬರಹ ದೇವರು ನಿದ್ದಿಗಣಾಗಿ ಬರಿಬೇಕು. ಅಂದ್ರೆ ಭಾಗ್ಯ ಎಲ್ಲರಿಗೂ ಸಿಗ್ತೈತಿ. ನನಗೂ ಆ ಭಾಗ್ಯ ಇಲ್ಲವ. 3 ದಿನಕ್ಕೊಂದ್ಸರಿ ಗಂಡನ ಕರ್ಕೊಂಡು ತವ್ರ ಮನೆಗೆ ಹೋಗೋದ ನನ್ನ ಸಸಿನು ಸಾಕಾಗೈತಿ. ತವ್ರ ಮನೆಗೆ ಹೋಗ್ಯಾಳ ಏನ ನಿನ್ನ ಸಸಿ ನೋಡು. ತೆಗಿ ಏನಂದಿ ನೀನು? ತವ್ರ ಮನೆ ನರಿಕಿನ ಕುತ್ತಿಗಿಡ್ದು ಹೊರಗೆ ಹಾಕ್ಯಾರ. ಇದೆಯಾ ತವ್ರ ಮನೆಗೆ ಹೋಗಿತ್ತು? ಏನಿಲ್ಲ, ಹಂಗೇನಿಲ್ಲ, ಹೋಗಿಲ್ಲ ಎಲ್ಲೂ. ಆತು ಬಿಡವ, ಹೋಗ್ಲಿಕ್ಕಂದ್ರೆ ಆಟ ಹೊತ್ತು ನೋಡೋಣಂತ. ನಾನು ಬರ್ತೀನವ, ನಾನು ಕೆಲಸದವು. ಪಾಪ ನೀನು ಮನೆಗೆ ನೀನು ಕೆಲಸ ಆಗಿಲ್ಲನ? ಮಾಡು. ಅಯ್ಯ ಬಂದ ಬಿಟ್ರಲ್ಲ ಮಗ ಸಸಿ. ಬಾರಪ್ಪ ಬಾ. ಎಲ್ಲಿ ಹೇಳಾರ್ದ ಕೇಳಿದ್ದು ಹೋಗಿದ್ದೆ ಯಪ್ಪ. ನಿನ್ನ ಸಂಬಂಧ ನಿಮ್ಮವ್ವ ದಾರಿ ನೋಡಲ್ಲಿ ಇಲ್ಲೇ ನಿಂತಲ್ಲ ಕರ್ರಗಾಗಿ ಹೋಗ್ಯಾಳ. ಅಲ್ಲಲೇ ನೀನೇನು ಮಾನ ಮರಿದೈತೆ ನಿನಗೆ? ಇಲ್ಲೇ ಹೋಗಿ ಬರ್ತೀವ್ರಿ ಅತ್ತಿಯಾರ ಅಂತಂದು ಹೇಳಿ ಹೋದೆಲ್ಲ. ಇಲ್ಲೇ ಅಂದ್ರೆ ಎಲ್ಲಿಗೆ ಹೋಗಿದ್ದಿ? ಇನ್ನು ಹೋಗು ಮುಂದಾಗ ಎಲ್ಲಿಗೆ ಏನು ಅಂತ ಕೇಳಬಾರ್ದು. ನಿದ್ದಿಗಳಾಗ ಒಂದದೀನಂತ ಸುಮ್ಮನಾದ್ರ ಏನು ಈಗ ಬರೋದು ನೀನು? ಅಲ್ಲ ಏನಾಗಿತ್ತು ನಿಮ್ಮಿಬ್ಬರಿಗೂ? ಏನು ಕೇಳಕತ್ತೀನಿ ನಾನು? ಎಲ್ಲಿಗೆ ಹೋಗಿದ್ರಿ ಹರಗ್ಯಾಡಾಕ? ಬಾಯ್ ಬಿಡ್ರಿ, ಏನು ಹಲ್ಕಿಸ್ಕೊಂತ ನಿಂತಿರಲ್ಲ? ತಲೆಯಲ್ಲಿ ಬರೋಬ್ಬರಿ ಐತೆ ಇಲ್ಲ? ನೀನೆಂತಕ್ಕೆ ಯಾಕೆ ಹಂಗೆ ನಿಂತಾರ? ಏನು ವಿಶೇಷ ಕೇಳು. ಇಬ್ರು ಅಂತ ಪರಿ ನಾಚ್ಕೊಂಡು ಹಲ್ಕಿಸಕತ್ತಾರ. ಏನೋ ವಿಶೇಷ ಇದ್ದಂಗೈತಿ. ನಿನಗೂ ಸಣ್ಣ ಸೂಕ್ಷ್ಮ ಏನೋ ಅರ್ಥ ಆಗದಲ್ಲ ಬಿಡು. ತೆಲಂಕು ಲೋಸು ಬೆಳಗಾದ್ರಲ್ಲ. ಹೌದೇನ್ಲ? ಕರೇನ್ಲ? ಹೂನೇವ ಅದ ನಮಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾವು ಈಕಿ ನಾನು ಹೋಗಿ ಅವತ್ತು ಮೊನ್ನೆ ಒಂದು ದವಾಖಾನೆ ತೋರ್ಸ್ಕೊಂಬಂದಿದ್ವಲ್ಲ ಧಾರವಾಡದಾಗ, ಅಲ್ಲೇ ಹೋಗಿ ತೋರ್ಸ್ಕೊಂಡು ಬಂದ್ವಿ. ಅದಕ್ಕೆ ಅವರು ಹೌದಂದ್ರೆ ಅದಕ್ಕೆ ಬಂದ್ವಿ ಊರಿಗೆ. ಭಾಳ ಖುಷಿ ಆಗ್ತವ ನನಗೂ. ಕೊನೆಗೆ 3-4 ವರ್ಷ ಆದ್ಮ್ಯಾಗಾರ ಈಗಾರ ನಮಗೊಂದು ಏನೋ ಬಾಗಿಲು ತೆಗೆದು ಒಂದು ಏನೋ ಬೆಳಕಿಂದ ಕಿರಣ ಕಂಡಂಗೆ ಆಗೈತೆ ನನಗಂತ್ರಿ. ಕರೆನ ಎಲ್ಲರೂ ಕೇಳಿ ನನಗೂ ಮರೀದಂಗಾಗಿತ್ತ. ಅದಕ್ಕೆ ಬಂದೆ. ಅಯ್ಯ ನಿಮ್ಮ ಹಿಂಗಂತಂದು ಹೇಳಿ ಹೋಗ್ಬಾರ್ದ? ನಾನು ಬರ್ತಿದ್ದೆ. 3 ಮಂದಿ ಹೋದ್ರೆ ಕೆಲಸ 3 ಬಟ್ಟೆ ಕಿತ್ತ. ಅದಕ್ಕೆ ಬಿಟ್ಟು ಹೋಗಿರಿ ನಿಮ್ಮವನ್ನ. ಅಲ್ಲಪ್ಪ ಅಂದಂಗೆ ಮತ್ತೆ ಹೋಳಿಗೆ ಊಟ ಹಾಕ್ಸೋದಂದಂಗೆ ಆತ ಮಗ ಬರ್ತಾನ. ಏನವ ಏನಂತಿದಿ? ಹಾಕ್ಸನ್ ಬಿಡ್ರಿ, ಅದ್ರಾಗ ಏನೈತಿ? ಹೋಳಿಗೆ ಊಟನ ಹಾಕ್ಸನಂತ ಮಾಡೋಣಂತ ತಗೋರಿ. ಯವ್ವ ಕರೇನವ ಯವ್ವ. ಈ ವರ್ಷಕ್ಕರ ನೀನು ತಾಯಾಗ ಭಾಗ್ಯ ಬಂತಲ್ಲವ ನಿನಗ. ಪುಣ್ಯ ನಮ್ದು. ಆತಾತು ಹೋಗು, ದೇವ್ರ ಮುಂದೆ ದೀಪ ಹಚ್ಚಿ ಬೇಡ್ಕೊ. ಹಂಗ ಈ ವಿಷಯನ ನಿನ್ನ ತವ್ರ ಮನೆಗೆ ಹೇಳಿ ಕಳ್ಸೋ ಪ್ರಯತ್ನ ಮಾಡು. ಅಲ್ಲೇ ನಮ್ಮೂರು ಶಾನ್ಭೋಗ್ರು ಸಿಕ್ಕಿದ್ರೆ ಮತ್ತು ಅವ್ರೂರು ಶಾನ್ಭೋಗ್ರು ಪರಿಚಯ ಅದಾರಲ್ಲ. ಹಿಂಗೇನಾರು ಆ ಕಡೆ ಹೋದ್ರಿ ಅಂದ್ರೆ ಅವ್ರೂರು ಶಾನ್ಭೋಗ್ರು ಒಂಚೂರು ತಿಳಿಸ್ಬಿಡ್ರಿ, ಅವ್ರು ಹೇಳ್ತಾರಲ್ಲೇ ಅಂತಂದು ಹೇಳಿ ಬಂದಿಂಬೆ. ಅಂದಾರ. ಹೇಳೇ ಬಂದ್ಬಿಟ್ಟಿನಿ ಎಲ್ಲ ಸುದ್ದಿನೂ. ಈಗ ಹೇಳ್ತಾರೆ ಅವ್ರ ಮನೆಗೆ ಮುಟ್ಟಿಸ್ತಾರೆ. ಎಂಥದ್ರಾಗ ಶಾಣೆ ಅದಿ. ಇಲ್ದೇರ ಹೆಂಡತಿ ಮೇ ಪ್ರೀತಿ ಬಂದ್ಬಿಟ್ಟ ತಿಕ್ಕ ಅಂತೈತಿ. ಆತತ್ತಿರ್ಲಿ. ಎಟ್ರಾಗೈತಂತವ ಈಗ? ಏನು ಹೇಳೇ ಇಲ್ಲ ನೀನು. ಬಾರಿ ಇದಿ ನೀನು. ಅತ್ತೀರ
ಈಗ ಮೂರ್ರಾಗ ಐತಿ ನೋಡ್ರಿ, ಎರಡು ತುಂಬಿ ಮೂರ್ರಾಗ ಐತ್ರಿ. ಅದಕ್ಕೆ ಹೊತ್ನಾಗ ಹೋಗಿ ಒಮ್ಮೆ ತೋರ್ಸ್ಕೊಂಬಂದ್ಬಿಟ್ರೆ ಚಲೋ ಆಗತ್ತೆ ಅಂತ ಹೋಗಿದ್ದೆ. ಹಂಗೆ ಆತ್ರಿ. ಅತ್ತಿಯರ, ನಂಗೆ ಈ ಖುಷಿ ವಿಚಾರನ ನಮ್ಮ ಅವ್ಗ, ನಮ್ಮ ಅಣ್ಣಗ, ನಮ್ಮ ತವ್ರ ಮನೆಯವ್ರಿಗೆ ಹೇಳ್ಬೇಕಂತ ಅನ್ಸಕತ್ತೈತಿ. ಇವ್ರು ಹೇಳಿ ಕಳಿಸ್ಯಾರ, ಆದ್ರೂ ನಾನೊಮ್ಮೆ ಹೋಗಿ ಹೇಳಿ ಬರ್ತಿದ್ನಲ್ರಿ ಅತ್ತಿಯರ. ಹೋಗುನ ನಾನು ಆರಾಮ ಮೀಸಿ ತಿರ್ಕೊಂಡು ಅಡ್ಡಾಡಂಗೆ ಮಾಡಿ ನೀನು ನಡಿ. ಈಗ ಎಲ್ಲಿಗಂತಿ ಅಲ್ಲಿ ಕರ್ಕೊಂಡು ಹೋಗಿ ನಾನು ತಲೆ ಎತ್ಕೊಂಡು ತಿರ್ಗಂಗಾಗೈತಿ. ಈಗ ಈ ವಿಷಯ ಹೇಳಕ್ಕೆ ನಾನು ನಿನ್ನ ಜೊತೆಗೆ ಬರ್ತೀನಿ. ಹೋಯ್ ಬರು ನಡಿ, ನೀನು ಒಬ್ಬೇಕೇನು ಬರೋದು ಬೇಡ, ಹೋಗಿ ಬಂದ್ಬಿಡುನ. ಹೌದಾ, ಹೋಗುನ್ರಿ. ನಡೀರಿ ಹಿಂಗ ಹೋಗಿ ಬಂದ್ಬಿಡಿ. ಹಾಗಾದ್ರೆ ನೋ, ಏನು ಮಾತಾಡಕತ್ತಿ ನೀನು? ಯವ್ವ, ನನಗೆ ಅವ್ರೊಳಗೂ ಒಂದಿಷ್ಟು ಮಂದಿ ಏನೇನೋ ಕೇಳ್ಯಾರ ಬೇ. ಅವಾಗ ಒಂದಿಷ್ಟು ದಿನ ಅವ್ರ ಮನೆಗೆ ಹೋಗಿದ್ನಲ್ಲ ನಾನು. ಅದಕ್ಕೆ ನಾನು ಮತ್ತೆ ಮೀಸಿ ತಿರುವಲ್ಲಿ ನಿಂತು ಹೇಳಿ ಬರಲೇ ಬ್ಯಾಡ, ನಾನು ಅಪ್ಪ ಹಾಕತ್ತೀನಂತಂದು. ಬೇವ, ಈ ವಿಷಯದಾಗ ನೀನು ಅಡ್ಡ ಬರಬೇಡ ನೋಡ, ಯಾಕಂದ್ರೆ ಮತ್ತು ನನಗಲ್ಲಿ ಭಾಳ ತೊಂದರೆ ಆಗುತ್ತೆ. ಹೇಳೋದು ಕೇಳಿ ನೀನು. ಅಲ್ಲಲ್ಲ, ತಡಿಲ್ಲ, ಈಗ ಮೂರ್ರಾಗೈತಿ, ಕಳ್ಕೊಪ್ಸ ಮಾಡಕ್ಕೆ ಅವರ ಬರ್ತಾರ. ಯವ್ವ, ಈ ವಿಷಯನ ಇವ್ರ ಓದಾಳಲ್ಲ ಮುದಿಗಳ್ಳಿ, ಮೊದ್ಲಕ್ಕಿ ಬಾಯಾಗ ಒಂದಿಟ್ಟು ಎಂಥದ್ರ ಪೇಡೆ ಒಗದು ಈ ಖುಷಿ ವಿಚಾರನ ನಾನು ಈಕಿ ಜೊತೆಗೆ ಹೋಗೇ ಹೇಳಿ ಬರ್ಬೇಕು. ಹಿಂಗಲ್ಲ. ಅದಕ್ಕೆ ಯವ್ವ ಹೋಗಿ ಬರ್ತೀವಿ ಬಿಡ್ಬೇ. ಲೋ, ಆದಂತ್ರು ಮಬ್ಬ ಹಡ್ರೈತಿ ನೀನು ಏಂತಿ. ನೀನು ಅಕ್ಕಿ ಹಂಗ ಮಾಡ್ತೀಯಲ್ಲ. ಆತು, ಇವಾಗ ಏನು ಹೋಗೋದೈತಿ? ಈಗ ಬಂದಿರ ದವಾಖಾನಿಯಿಂದ ಹೋರಿ. ಮನೆಗೇನು ಒಂದಿಟ್ಟು ಏನ್ರ ಕೆಲಸ ಮಾಡನ್ನು, ರೊಟ್ಟಿ ಪಟ್ಟಿ ಮಾಡಿ ಇಟ್ಟು ಹೋಗಣ್ಣು. ಮನೆಗೆ ಏನೂ ಇಲ್ದ, ನಾನೇನು ಹಾಗೆ ಇರಲೇನ ಅಡಿಗೆ ಪಡಿಗೆ. ಇವತ್ತು ಮುಂಜಾನೆ ಹಾಗ ನೆಟ್ಟಾಗ ಹೋಗ್ಬಿಟ್ರಿ ಇಬ್ರು, ಏನು ಮನೇಲಿ ನೋಡಿಲ್ಲ ಏನಿಲ್ಲ. ಈಗ ಅದನ್ನ ಮಾಡ್ಲೇನ? ಅಯ್ಯಯ್ಯೋ ಯವ್ವ, ಇಲ್ಲ ಡಾಕ್ಟ್ರಿ ಹೇಳ್ಯಾರ ಈಕಿ ಆರಾಮಾಗಿ ಮಕ್ಕೊಂಡು ಚಂದಾಗ ಆಕಿದು ಆರೋಗ್ಯ ನೋಡ್ಕೋಬೇಕಂತ, ವಿಶ್ರಾಂತಿಯಾಗ ಇರ್ಬೇಕಂತ. ಇಲ್ಲ ಅಂದ್ರೆ ಹೊಟ್ಯಾಗ ಕೂಸಿಗೆ ತೊಂದರೆ ಆಗತ್ತಂತ ಹೇಳ್ಯಾರ. ಆಕೇನು ಇನ್ನು ನೀರು ಪಾರ್ ತರೋದು, ನಿಡಿ ತರೋದು ಏನು ಮಾಡೋದಿಲ್ಲ. ಬಗ್ಗಿ ನೆಲ ಒಸೋದು ಅದೆಲ್ಲ ಮಾಡಬೇಡ್ರಿ. ಒಂದು 8ರಾಗ ಬೀಳೋವರೆಗೂ ಒಂದು ಜೋಪಾನ ಇರ್ರಿ ಅಂದಾರ. ಹಾಂ, 8ರಾಗ? ಇನ್ನೊಂದು ತಿಂಗಳ ಅಂದ್ಬಿಡ್ಬೇಕಿಲ್ಲ. ಹಡ್ಯಾಕ ಅವ್ರ ಊರಿಗೆ ಹೋಗ್ಬಿಡ್ತಿದ್ಲು. ಮತ್ತೇನೈತಿ? ಹಂಗಂದ್ರೆ ಒಂದು ಕೆಲಸ ಮಾಡಪ್ಪ, ನೀನು ನಿನ್ನ ಹೆಂಡತಿ ಹೋಗಿ ಅಲ್ಲೇ ಇದ್ದು ಬಿಡ್ರಿ. ಅಕ್ಕಿ ತವ್ರ ಮನೆಗೆ ನಾನು ನಾಳೆ ಹೋರ್ಯಾ ಎಲ್ಲ ನಿಮ್ಮ ಗುಡಿಚಾಪಿ ಕಟ್ಕೊಂಡು ಹೋಗ್ಬಿಡ್ರಿ, ಅಲ್ಲೇ ಇದ್ದು ಬಿಡ್ರಿ. ನಾನು ನನ್ನ ಹೆಂಗ ಮಾಡ್ಕೊಂತೀನಿ ಇಲ್ಲಿ. ಏನು ಮಾತಾಡ್ತಿಲ್ಲ ಅಲ್ಲೇವಾ? ಹಂಗ ವಜಾ ಕೆಲಸ ಮಾಡ್ಬಿಡಂದಾರ. ಏನಕ್ಕೆ ಇನ್ನೇನು ತಲೆ ಮೇಲೆ ಏನಕ್ಕಿಗೆ ಕೊಡ ಕಲ್ಲಿಂದ ಹೊರಸ್ ನಿಂದ್ರಿಸಿವನ, ಹಾವಿನ ಸಿಂಬಿ ಮಾಡಿ ಇಲ್ಲಿ ಹೋದಿಲ್ಲ. ಮತ್ತೆ ಏನು ವಜ್ಜೆ ಕೆಲಸ ಅಲ್ಲ. ಇನ್ನು ಕುತ್ಕೊಂಡು ಒಂದು 4 ರೊಟ್ಟಿ ಬಿಡೋದು ಹೆಚ್ಚ, ಕುತ್ಕೊಂಡು ಒಂದು 4 ಬಟ್ಟೆ ಒಗೆಯೋದು ಹೆಚ್ಚ, ಏನು ಕುತ್ಕೊಂಡು ಒಂದು 4 ಬಾಣೆ ತಿಕ್ಕೋದು ಹೆಚ್ಚ. ಅಡುಗೆ ಮಾಡೋದೇನು ದೊಡ್ಡಗದ್ಲ. ನೀನು ಸಣ್ಣ ಹುಡ್ರು ಮಾಡ್ತಾರೆ ನೋಡೋಗಲ್ಲ. ಮೂಲಿ ಮನೆ ಮಾದೇವಕ್ಕನ ಮೊಮ್ಮಗಳು ಈಗಿನ 8 ವರ್ಷದನ ಐತಿ. ಒಟ್ಟು ಮನೆ ಬಾಳೆ ಮಾಡ್ಕೊಂಡು ಹೋಗುತ್ತದು. ಈಗ ನಾಳೆ 13 ತುಂಬ 14ರಾಗ ಆಕಿಗೇನ್ರ ಬಿತ್ತು ಅಂದ್ರೆ ದೊಡ್ಡದಾತಂದ್ರೆ ಮದುವೆನ ಮಾಡಿ ಕಳಿಸ್ತಾರೆ ನಾಳೆ ಗಂಡ ಮನೆಗೆ. ಇದು 3 ಕತ್ತಿ ವಯಸ್ಸಾಗಿತ್ತು. ನೀನು ಹೆಂಡ್ತಿಗೆ ಆಟ ಮಾಡೋದಾಗೋದಿಲ್ಲ. ಹೋಗಾಗ ಹೊಕ್ಕಾನ ಶಾಣೆ ಅದಾನ. ಹೋಗ, ಹೋಗ ಅಡ್ಗೆ ಮಾಡಿ ಚಂದಾಗಿ ಇಡು. ತಾಂಬರಪ್ಪ, ನಮಗೆ ಪೇಡ ಇಲ್ಲನು? ನಿಮ್ಮ ಬರೀ ನಿನ್ನ ಹೆಂಡತಿ ಮನೆಯವ್ರಿಗೆ ಆಟ ಪೇಡ ಕೊಡವ ನೀನು, ನಮಗಿಲ್ಲ ಪೇಡವು ಗಿಡವು. ತರುಣ್ ಬೇ ಚಿಗವ, ತರುಣ್ ಅದ್ರಾಗೇನೈತಿ? ತರುಣ್ ಯವ್ವ, ಒಂದು ಈಟ್ ಕೆಲಸ ಇದ್ಬೇ, ಹೋಗಿ ಬರ್ತೀನಿ ನಾನು. ಆತ ಆಕೆ ಅಡ್ಗೆ ಮಾಡ್ಲಿ. ಈಗ ಸಂಜೆ ಗಡ್ಸಿ ಬಂದು ಉಂತೆ ನಾನು ಬರ್ತೀನಿ ನೋಡು. ಚಿಗವ ಬರ್ತೀನಿ ಬೇ. ನಡಿಲಿ ಸವಾರಿ ನಡಿಲಿ. ಆತ ನಾನು ಬರ್ತೀನಿ ತೋರವ. ನಂಗೆ ಗೊತ್ತಾಡ ಆಗತ್ತಾ, ಬರ್ತೀನಿ. ಆಹಾ, ಯಪ್ಪ, ಈ ದಿನಕ್ಕೆ ಸಂಬಂಧ ಕಾಯಕತ್ತಿದ್ನಪ್ಪ ನಾನಂತರೂ. ಭಗವಂತ ಅಲ್ಲ, ಮಾತುಗಾರ್ತಿ ಮಾತಾಡ್ದಿದ್ಯಲ್ಲ. ಅಯ್ಯೋ, ಕೇಳ್ದಂಗ ಆತ. ಅವ್ರಿಗೆ ಯಾವಾಗ ಕೇಳಗಾಲ ಚಲೋ ಆಗತ್ತೆ, ನಿನಗೆ ಒಳ್ಳೆಗಾಲ ಚಲೋ ಆತಂತ ತಿಳ್ಕೊಂಬಿಡು ಅಂತಂದು. ನಾಳೆ ಇಟ್ಟತ್ತಿದ್ರು ಹೋಗಬೇಕು. ಅಲ್ಲಿ ಏನೇನಾಗೈತ ಆಗಿರುತ್ತೆ. ಎಲ್ಲದ್ರದ್ದು ತೊಂದ್ರೆ ಚಾಲು ಆಗಿರುತ್ತಲ್ಲಿ. ನನಗಿಲ್ಲಿ ಒಳ್ಳೇದಾಗತ್ತಿತ್ತಂದ್ರೆ ಅಲ್ಲಿ ಕೇಡು ಶುರುವಾಗಿರುತ್ತ. ಆಹಾ, ಯಪ್ಪ ಭಗವಂತ, ಕೊನೆಗೂ ಆ ದೇವ್ರ ಕೈ ಕಂಡು ಬಿಡ್ಲಿಲ್ಲ ಅಂದ್ರೂ ಮಾಟುಗತ್ತಿ ಕಂಡು ಬಿಟ್ಲು ಅದರ ದಯದಿಂದನು. ಯಪ್ಪ, ನಾನಂತೂ ಬೇಜಾರಾಗಿನಿ. ಇನ್ನು ಈ ಮುದುಕಿ ಬಾಯಿ ಮುಚ್ಚಿಸ್ಬೇಕು. ಈಗ ನೋಡೋಣ ಏನದು ಈ ಮುದುಕಿ ಆ ಮುದುಕಿ ಏನಕತ್ತಿದ್ದಿ? ಏನು ಅಂದ್ರೆ ಈ ಮುದುಕಿ ಅನ್ಯ ಇಲ್ಲಪ್ಪ. ನನ್ನ ಮುಂದೆ ನಾಟಕ ಮಾಡ್ಬೇಡ. ನೀ ಏಸ್ ನೀರ ಮುಡು ತಿನ್ನೋದು ಗೊತ್ತೈತೆ ನನಗೆ. ಏನು ಆ ಮಾಟಗಾರ್ತಿಗೆ ಹೋಗಿ ಏನೇನೋ ಕೊಟ್ಟು ಬಂದಿದ್ದೆಲ್ಲ ಅದ್ರದ್ದು ಏನಾರ ತಿಳಿತ ನಿನಗ? ನಿನ್ನ ತವ್ರ ಮನೆ ಯಾರ್ದು?
ಅದನ್ನ ಯೋಚನೆ ಮಾಡತ್ತಿದ್ದೀನಿ ಅತ್ತಿಯರ. ಏನೈತ ಗೊತ್ತಿಲ್ಲ, ಆದ್ರೆ ಮಾತ್ರ ಆಕಿ ಹೇಳ್ದಂಗನ ಅಲ್ಲಿ ಕೇಳಗಲ್ ಚಲೋ ಆಗಿರುತ್ತ್ರಿ. ಯಾಕಂದ್ರೆ ಆಕಿ ಅಂದ್ ನೋಡ್ರಿ ಅವತ್ತು ನಾನು ನೀವು ಹೋದಾಗ ನಿನಗೆ ಯಾವಾಗ ಚಲೋ ಆಗಕತ್ತೈತೆ ಅಂತೀವಿ ಯಾವಾಗ ಕೇಳಗಲ್ ಹಾಕತ್ತದಂತ ತಿಳ್ಕೊಂಡ್ಲು ಅತ್ತಿಯರ. ಅದಕ್ಕರ ಅಲ್ಲಿ ಏನೇನ್ ಆಗೈತಂತ ನಾನು ನೋಡಕ್ಕರ ಹೋಗ್ತೀನ್ರಿ ಅತ್ತಿಯರ. ರೀ ಹೋಗ್ಲೇ ಹೋಗು, ಬ್ಯಾಡಂದ್ರು ನಿನ್ನ ಕಾಲು ನಿಂದ್ರುದಿಲ್ಲ ಈಗ, ಕುಣಿಯಾಕತ್ತಿದಿ ತಯ್ಯತ್ತಕ್ಕ ಅಂತಂದು. ಹೋಗು, ಯಾರು ಬೇಡ ಅಂತಾರ ಹೋಗು. ಆತ್ರಿ. ನನ್ನನ್ನೇನು ಮಬ್ಬು ಮಾಡಿ ಏನಲ್ಲೇ ನೀನು ಎಷ್ಟು ನೀರ ಮುಣುಗ್ತಿ ಅಂತ ನನಗೆ ಗೊತ್ತಿಲ್ಲ. ನನಗೆ ವ್ಯವಸ್ಥೆ ಮಾಡ್ತೀಯ ನೀನು? ಹಡಿ ನೀನು ಹಡ್ದು ಈ ಮನ್ಯಾಗ ಮಕ್ಕಳು ಆಡಲಿ, ಆಮೇಲೆ ಐತಿ ನಿನಗೆ. ನಿನ್ನ ಸೊಂಟ ಮುರಿದು ಮೂಲಿಗೆ ಕುಂದ್ರಿಸ್ಲಿಲ್ಲ ನಾನು ಲೋಕವನ ಅಲ್ಲ. ಸುಮ್ಮನೆ ಇಟ್ಟಿಲ್ಲ ನನಗೆ ಲೋಕವ್ವ ಅಂತಂದು ಹೆಸರು. ಎಲ್ಲ 3 ಲೋಕ ಅಲ್ಲ, ಎಲ್ಲ ಲೋಕನೂ ಆಡಬಲ್ಲೆ ನಾನು. ನನಗೆ ನೀರು ಕುಡ್ಸಕ್ಕೆ ಬರ್ತಾಳೆ ಈಕಿ.